ತೆಗೆದಾಗ ಮಾರ್ಕೆಟ್ ರೇಟ್ ನೋಡಿದಾಗ ಗೊತ್ತಾಗ್ತದೆ ಇವ್ರು 2,000 ಕೊಟ್ಟಿದ್ದಕ್ಕೆ 4,000 ಕಳಿಸ್ಕೊಳ್ಳೋಂಥ ವ್ಯವಸ್ಥೆ ಅಲ್ಲದ ಅಂತೇಳಿ. ಹೀಗಾಗಿ ರೈತರು ಬೇಸತ್ತು ಹೋಗಿದ್ದಾರೆ, ಇವತ್ತು ಯುವಕರು ಬೇಸತ್ತು ಹೋದರು. ಹೌದು, ಒಂದು ಪ್ರಾಮಾಣಿಕವಾದಂಥ ಭ್ರಷ್ಟಾಚಾರ ರಹಿತವಾದಂಥ ಒಂದು ಎಕ್ಸಾಮ್ ನಡೀತಾವಂದ್ರೆ ಅದು ಆಗಲಿಲ್ಲ. ಹೋಗಿ ಉದ್ಯೋಗ ಕೊಡೋದು ಬೇಕಾಗಿಲ್ಲ, ಕಡೆಗೆ ಅಟ್ಲೀಸ್ಟ್ ಪ್ರಾಮಾಣಿಕವಾದಂಥ ಒಳ್ಳೆಯ ಅದು ಭ್ರಷ್ಟಾಚಾರಹಿತವಾದಂಥ ಎಕ್ಸಾಮ್ ನಡೆಸಲಿಕ್ಕೆ ಆಗಲಿಲ್ಲ. ಪೇಪರ್ ಲೀಕ್ ಕಾಂಗ್ರೆಸ್ಗಿಂತಲೂ ಅತ್ಯಂತ ಕನಿಷ್ಠ ರೀತಿಯ ಆಡಳಿತ ಮಾಡಿದರು. ಯಾವ ಯುವಕರು ಅದರಲ್ಲೂ ನೋಡಿ, ಬಜರಂಗ ದಳ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಎಲ್ಲ ಯುವಕರು ಕಾಂಗ್ರೆಸ್ ಅಂದರೆ ಉರಿದು ಬೀಳ್ತಾಯಿದ್ರು. ಸತ್ಯನೂ ಇತ್ತು, ಆ ರೀತಿ ಕಾಂಗ್ರೆಸ್ ಆಡಳಿತ ಮಾಡಿತ್ತು. ಯಾಕಂದರೆ ಜನಕ್ಕೆ ಹೊಸದು ಬೇಕಾಗಿತ್ತು. ಇವತ್ತು ಆ ಯುವಕರನ್ನ ಮಧ್ಯಮ ವರ್ಗದ ಯುವಕರು, ವ್ಯಾಪಾರಿ ವರ್ಗದ ಯುವಕರು, ನೌಕರಶಾಹಿಯವರ ಮಕ್ಕಳು, ಇವತ್ತು ಈ ಯುವಕರು ಹೆಚ್ಚು ಕಡಿಮೆ ಇವತ್ತು ನಿರುದ್ಯೋಗಿಗಳು ಅವರೆಲ್ಲ ಕೊಡ್ಕೊಂಡು ಹೆಚ್ಚು ಕಡಿಮೆ 40-45 ಕೋಟಿ ಜನ ಇದ್ದಾರೆ ಇವತ್ತು ಇಂಡಿಯಾದಲ್ಲೇ ಈ ಯುವಕರು ಅಂತ. ಜಂಜಿಗಳು ಮತ್ತು CJPಗಳು ಜೊತೆಗೆ ಜಂಜಿ ಅಲ್ಫಾ ಸಹಿತ ಕುಳ್ಕೊಂಡ್ರು. ಅಂದ್ರೆ 7-8 ವಯಸ್ಸು ಹಿಡ್ಕೊಂಡು 14-15 ವರ್ಷ ಒಳಗಿನ ಅಲ್ಫಾಗಳು ಅವರು ಸಹಿತ ಕೊಟ್ಟಿದ್ದಾರೆ. ಶಾಲೆಗಳು ಏನಪ್ಪ ನಮಗೆ ವ್ಯವಸ್ಥೆ ಇಲ್ಲ, ಅಲ್ಲಿ ಏನೂ ಇಲ್ಲ. ಶಾಲೆಗಳಲ್ಲೇ ಶಿಕ್ಷಕರಿದ್ದರೆ ಗೋಡೆಗಳಿಲ್ಲ, ಶಾಲೆಲ್ಲ ಓಪನ್ ಥಿಯೇಟರ್, ಛತ್ತುಗಳು ಇರೋದಿಲ್ಲ. ಹೀಗಾಗಿ ಅವರು ಎದ್ದು ನಿಂತಿದ್ದಾರೆ. ಇಡೀ ಯುವಕರು ಈ ಒಂದು ಏನಪ್ಪ ಅಂತಂದ್ರೆ ಸಣ್ಣ ವಯಸ್ಸಿನ ಮಕ್ಕಳು ಎಲ್ಲರೂ ಇವತ್ತು ಸೆಳೆದು ನಿಂತಿದ್ದಾರೆ. ಇಲ್ಲ, ತಪ್ಪು ಮಾಡ್ತಾ ಇದ್ದಾರೆ BJP ಸರ್ಕಾರಗಳು. ಈಗ ನೋಡ್ರಿ, ರಾಜಸ್ಥಾನ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ವೆಸ್ಟ್ ಬೆಂಗಾಲ್ ಆಗಿರ್ಬೋದು. ಮೊನ್ನೆ 3 ತಿಂಗಳಾಯ್ತು ಬಂದು ಅಧಿಕಾರಕ್ಕೆ. ಅಲ್ಲೇ ಜನಗಳು ಎದ್ದು ನಿಂತಿದ್ದಾರೆ, ನಮ್ಮ ನೌಕರಿ ಕೊಡಪ್ಪ, ಉದ್ಯೋಗ ಕೊಡೋದು. ಹೌದು, ಆಶ್ವಾಸನೆ ಕೊಟ್ಟಿದ್ದಾರೆ ಇವರು ಆ ರೀತಿಯಾಗಿ, ನಾವು ಅಧಿಕಾರ ಕೂಡ ನಾವೆಲ್ಲ ಮಾಡ್ತೀವಿ ಅಂತ. ಹಾಗೂ ಹಿಂಗೆ ಇವತ್ತು ಸಹಿತ ಎಲೆಕ್ಷನ್ ಎಲ್ಲೋ ಬರಲಿ, ಆಶ್ವಾಸನೆಗಳ ಮೇಲೆ ಆಶ್ವಾಸನೆ, ಯೋಜನೆಗಳ ಮೇಲೆ ಯೋಜನೆ ಘೋಷಣೆ, ಅಡಿಗಲ್ಲಿನ ಮೇಲೆ ಅಡಿಗಲ್ಲು ಇಡೋದು. ಆದರೆ ಆದಿದ್ದೀನು ಯಾವೊಂದು ಹಳ್ಳಿ ಸಹಿತ ಹೋಗ್ತಾ ಇದೆ, ಆದರ್ಶ ಹಳ್ಳಿದ